ಹ್ಞೂ ಅಜ್ಜಿ, ಹೇಳಿದ್ನಲ್ಲ, ನೀನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ನಂಗೆ ಹೇಗೆ ಬೇಕೋ ಹಾಗೇ ಇದೆ. ಅವನ್ನ ಚೆನ್ನಾಗಿ ನೋಡ್ಕೊ. ನಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಜೀವನ ಅನ್ನೋ ಚದುರಂಗ ಆಟದಲ್ಲಿ ಈಗ ನನ್ನ ಕೈ ನಡೆಸೋ ಸಮಯ ಬಂದಿದೆ. ಕೆಟ್ಟದ್ದು ಅನ್ನೋ ಕಾಯಿನ ಉರುಳಿಸ್ತಾ ಒಳ್ಳೆಯದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಅವ್ರು ಕಲಿತಾ ಇರಬೇಕು ಅಷ್ಟೆ. ಶಬಾಷ್ ಜಾನು, ಹಾಗೆ ಆಟ ಮುಂದುವರಿಸು. ಸರಿ ಸರಿ. ಹಾಂ ಅಜ್ಜಿ, ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಅತ್ತೆ, ಏನದು ಆಟ ಆಡಿಸು ಅಂತಿದ್ರಲ್ಲ, ಏನೋ ವಿಚಿತ್ರವಾಗಿ ಮಾತಾಡ್ತಿದ್ರಲ್ಲ, ಏನು? ಇದೇನು ವಿಚಿತ್ರ ಅಲ್ಲ ಲಕ್ಷ್ಮಿ, ಇದೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ನನಗೂ ಏನೂ ಗೊತ್ತಾಗಲಿಲ್ಲ ಲಕ್ಷ್ಮಿ. ಏನೋ ಅಜ್ಜಿ ಮೊಮ್ಮಗಳ ವಿಷಯ, ನಮಗೆ ಯಾಕೆ? ಇವಾಗ ತೃಪ್ತಿ ಆಯ್ತಾ? ನಾ ಹೋಗ್ಲಾ? ಸರಿ ವೆಂಕಿ, ನಡಿಯಪ್ಪ, ಆ ಗಾಡಿ ನಾವು ಕೊಡಲೇಬೇಕು ಕಣ, ನಡಿ. ಚಿನ್ನುಮರಿ. ಓ, ನೀವೇ ಬಂದ್ರಾ? ನಾನೇ ನಿಮ್ಮನ್ನ ಕರೆಯೋಣ ಅಂತ ಇದ್ದೆ. ಬನ್ನಿ ಬನ್ನಿ ಬನ್ನಿ, ತಿಂಡಿ ತಿನ್ನೋರಂತೆ. ಕೂತ್ಕೊಳ್ಳಿ. ಏನು ಗೊತ್ತಾ, ನಾನು ಮೊದಲಿಗಿಂತ ಇವಾಗ ಅಡುಗೆ ಮಾಡೋದನ್ನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಮೊದಲಾಗಿದ್ದಿದ್ರೆ ನಾನು ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ ಅಂದರೂ ನನ್ನ ಮೇಲಿನ ಪ್ರೀತಿಯಿಂದ ತುಂಬ ಚೆನ್ನಾಗಿದೆ ಅಂತ ನೀವು ಹೇಳ್ತಿದ್ರಿ. ಆದರೆ ನಾನಲ್ಲಿ ಮನೆ ಕೆಲಸದೋಳ ಥರ ಇದ್ದೆ ಅಲ್ವಾ, ಅಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡೋದನ್ನ ಕಲ್ತ್ಬಿಟ್ಟೆ. ಈಗ ತಿಂಡಿ ತಿಂದು ನಿಜವಾಗ್ಲೂ ಹೇಗಿದೆ ಅಂತ ಹೇಳಿ. ಚಿನ್ನುಮರಿ, ಅದಕ್ಕೆ ಮುಂಚೆ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಅಯ್ಯೋ ರಾಮ, ತಿಂಡಿ ತಿನ್ನುವಾಗ ಯಾರಾದರೂ ಮಾತಾಡ್ತಾರಾ? ಆರಾಮ ಮೊದಲು ತಿಂಡಿ ತಿನ್ನಿ. ಅದು ಅಲ್ಲದೆ ನಾನೇ ನಿಮ್ಮನ್ನ ಬಿಟ್ಟು ಓಡ್ ಹೋಗ್ಬಿಡ್ತೀನ? ನಿಮ್ಮ ಜೊತೆನೆ ಪರ್ಮನೆಂಟಾಗಿರ್ತೀನಿ. ಅದಕ್ಕೆ ಮೊದಲು ತಿಂಡಿ. ಅಯ್ಯೋ, ಸ್ಟವ್ ಆಫ್ ಮಾಡಿಲ್ಲ, ಮಾಡ್ಬರ್ತೀನಿ ರೀ. ಅರೆ, ಇನ್ನೂ ತಿಂಡಿ ತಿಂದ ಏನು ಯೋಚನೆ ಮಾಡ್ತಾ ಕೂತಿದ್ದೀರಾ? ಓ, ನೆನ್ನೆ ನಾನು ಹಾಲಿಗೆ ಜಿರಳೆ ಹಾಕಿದಾಗೆ ತಿಂಡಿಗೆ ವಿಷ ಹಾಕ್ಬಿಟ್ಟಿದ್ದೀನೇನೋ ಅಂತ ಭಯನಾ? ಹಾಗೆಲ್ಲ ಏನಿಲ್ಲ ಚಿನ್ನುಮರಿ. ನೀವು ಹಾಗೆಲ್ಲ ಇಲ್ಲ ಅಂದರೂ ಅದು ಹಾಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ಅಲ್ಲ ರೀ, ನಾನು ನಿಮ್ಮನ್ನು ಸಾಯಿಸಲೇಬೇಕು ಅಂತ ಇದ್ದರೆ ಊಟಕ್ಕೆ ವಿಷ ಹಾಕೋದೇ ಬೇಡ. ನೀವೇನೇನು ಮಾಡಿದ್ದೀರಾ ಅದನ್ನೆಲ್ಲ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವರು ಮಾತಲ್ಲಿ ಮಾಡೋ ಅವಮಾನದಿಂದ ನಿಮ್ಮ ಉಸಿರೇ ನಿಂತು ಹೋಗ್ಬಿಡುತ್ತೆ. ಆದರೆ ಪಾಪ, ನೀವು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ ಅಲ್ವಾ? ನಾನು ಹಾಗೆಲ್ಲ ಮಾಡ್ತೀನಾ? ಚಿನ್ನುಮರಿ, ಒಂದು ಸೆಕೆಂಡ್, ನಾನು ನಿಮ್ಗೊಂದು ಹೇಳೋದನ್ನೇ ಮರ್ತ್ಬಿಟ್ಟೆ. ಇನ್ಮೇಲೆ ನನ್ನನ್ನು ಈ ಚಿನ್ನು ಮರಿ, ಪಾಪು ಮರಿ ಹಾಗೆಲ್ಲ ಏನೂ ಕರೆಯೋದು ಬೇಡ. ಪೂರ್ತಿ ಹೆಸರಿಂದ ಜಾಹ್ನವಿ ಅಂತ ಕರೀರಿ. ಆದರೆ ನೋಡಿ, ನನಗೆ ನಿಮ್ಮನ್ನು ಹಾಕಿ ಕರೆದ್ರೇ ಸಂತೋಷ ಅಲ್ವಾ? ಅಯ್ಯೋ, ನಿಮಗೆ ಸಂತೋಷ ಆಗುತ್ತೋ ಬಿಡುತ್ತೋ ಅದು ಮುಖ್ಯ ಅಲ್ಲ ಅಲ್ವಾ? ನನಗೆ ಸಂತೋಷ ಆಗುತ್ತೋ ಇಲ್ವೋ ಅನ್ನೋದು ಮುಖ್ಯ. ಮೇಡಮರೇ, 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 ಯಾಕೋ ಸಿಂಚನ ತುಂಬ ನೆನಪಾಯ್ತವಳೆ, ನೋಡಬೇಕು ಅನಿಸಿದೆ. ಅವಳನ್ನ ಮನೆಗೆ ಕರ್ಸೋಣವಾ? ಹಾಂ, ಫೋನ್ ಮಾಡಿ ಬರೋಕ್ಕೆ ಹೇಳಿಸಿದ್ದು ಅವರೇ. ಲೌಡ್ ಸ್ಪೀಕರಲ್ಲಿ ಹಾಕಿ. ಹಲೋ, ಹೇಳ್ಸಿದ್ದು? ಅಕ್ಕ, ಏನೇ ಮಾಡ್ತಿದ್ಯಾ? ಏನಿಲ್ಲ ಕಣೋ, ಸುಮ್ಮನೆ ಹಾಗೆ ವಾಕ್ ಮಾಡ್ತಿದ್ದೆ. ಯಾಕೆ ಡಲ್ ಆಗಿದೆಯಾ? ಏನಾಯ್ತು? ಆ ಥರ ಏನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಇಲ್ಲ ಸಂಚನ, ನೀನು ಮಾತಾಡೋದು ನೋಡ್ತಿದ್ರೆ ನಿನಗೆ ಯಾಕೋ ತುಂಬ ಬೇಜಾರಾಗಿದೆ ಅಂತ ಅನ್ನಿಸ್ತಿದೆ. ಏನಾಯಿತು?
ನಮ್ಮ ಹತ್ರ ಹೇಳ್ಕೊ. ಏನಿಲ್ಲ ಭಾವನಾ, ನಾನು ಆರಾಮಾಗಿ ಇದ್ದೀನಿ. ಅಕ್ಕ ಯಾಕೋ ನೀನು ನೋಡಬೇಕು ಅನಿಸಿದೆ ಕಣೆ, ಎಲ್ಲರೂ ಸಿಗ್ಬೋದಾ? ನನಗೂ ಅಷ್ಟೇ, ನಿನ್ನ ಭಾವನ ನೋಡಬೇಕು, ಮಾತಾಡಬೇಕು ಅಂತ ಅನಿಸಿದೆ. ಎಲ್ಲಿ ಬರಲಿ ಹೇಳಿಸಿದ್ದು? ಸಿಂಚನಾ, ನಿನಗೇನೂ ಅಭ್ಯಂತರ ಇಲ್ಲ ಅಂದರೆ ನಮ್ಮನೆಗೆ ಬರಬಹುದಾ? ನೀನು ಇಲ್ಲಿಗೆ ಬಂದರೆ ನಮ್ಮ ಹತ್ರ ಮಾತಾಡಿಕೊಂಡು ಖುಷಿಯಾಗಿರ್ತೀಯ. ಏನಂತೀಯ? ನನಗೆ ಯಾಕೋ ಅದೇ ಸರಿ ಅನಿಸ್ತಿದೆ. ಸರಿ, ನಾನು ನಿಮ್ಮನೆಗೆ ಬರ್ತೀನಿ. ಸರಿ, ಬೇಗ ಬರೆ. ಸಿದ್ದು ಅವರೇ, ಈಗ ನೀವ್ಯಾಕೆ ಇಷ್ಟು ಬೇಜಾರಾಗಿದ್ದೀರಾ? ಏನಿಲ್ಲ ಮೇಡಮರೇ, ಅಕ್ಕ ಯಾವತ್ತೂ ಹಿಂಗಿದ್ದೋಳಲ್ಲ. ನಾನು ಫೋನ್ ಮಾಡಿದ್ರೆ ತುಂಬ ಖುಷಿಯಾಗಿ ಮಾತಾಡೋಳು. ಈಗ ಯಾಕೋ ಬೇಜಾರಲ್ಲಿರೋ ಆಗಿದೆ. ಇಂಥ ಸಮಯದಲ್ಲಿ ಅವಳು ಈ ಥರ ಇದ್ದರೆ ಮಗು ಮೇಲೆ ಪರಿಣಾಮ ಬೀರೋದಿಲ್ವಾ? ಅಲ್ಲಿ ಎಲ್ಲರೂ ಅವಳನ್ನ ಚೆನ್ನಾಗೇ ನೋಡ್ಕೊಳ್ತಿರ್ತಾರೆ, ಅಪ್ಪ ಅಮ್ಮನೂ ಅವಳನ್ನ ಖುಷಿಯಾಗಿ ನೋಡ್ಕೊಳ್ತಿರ್ತಾರೆ. ಹಾಗಿದ್ಮೇಲೆ ಇವಳು ಯಾಕೆ ಇಷ್ಟು ಬೇಜಾರಾಗಿರ್ಬೇಕು? ಅಪ್ಪ ಅಮ್ಮ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು, ಕಟ್ಕೊಂಡಿರೋ ಗಂಡ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಎಂಥವ್ರಿಗೂ ಬೇಜಾರಾಗುತ್ತೆ ಅಲ್ವಾ ಸಿದ್ದು ಅವರೇ? ಅದರಲ್ಲೂ ಇಂಥ ಸಮಯದಲ್ಲಿ ಗಂಡ ಜೊತೇಲಿರಬೇಕು, ಕೇರ್ ಮಾಡಬೇಕು ಅಂತ ಎಲ್ಲ ಹೆಣ್ಮಕ್ಳು ಆಸೆ ಪಡ್ತಾರೆ. ಆ ಆಸೆ ಈಡೇರದೆ ಹೋದರೆ ಈ ಥರ ನೋವಾಗೋದು ಸಹಜ. ನನಗೆ ಯಾಕೋ ಇದಕ್ಕೆಲ್ಲ ಕಾರಣ ಹರೀಶಾನೆ ಅಂತ ಅನ್ನಿಸ್ತಿದೆ. ನನ್ನ ಒಡ ಹುಟ್ಟಿದವರಿಂದ ಯಾರಿಗೂ ನೆಮ್ಮದಿ ಇಲ್ಲ. ಅದಕ್ಕೆ ನೀವು ಯಾಕೆ ಬೇಜಾರು ಮಾಡ್ಕೋತೀರ ಬಿಡಿ ಮೇಡಮ್ ಅವರೇ. ಈಗ ಅಕ್ಕನೇ ಮನೆಗೆ ಬರ್ತಾಳಲ್ವಾ, ಅವಳನ್ನೇ ಏನು ಸಮಸ್ಯೆ ಅಂತ ಕೇಳೋಣ. ಹಾಗೇನಾದರೂ ಬಾವಂದೇ ಸಮಸ್ಯೆ ಅಂತ ಗೊತ್ತಾದರೆ ನಾವೇ ಸರಿ ಮಾಡೋಣ. ಸಿದ್ದು ಅವರೇ, ಸಿಂಚನ ಮೊದಲನೇ ಸಲ ಮನೆಗೆ ಬರ್ತಿದ್ದಾಳೆ. ಅದು ಅಲ್ಲದೆ ಈ ಬಸ್ರಿ ಬಯಕೆ ಅಂತ ಇರುತ್ತಲ್ಲ, ಏನಾದರೂ ಹುಳಿಯಾಗಿ ತಿನ್ನಬೇಕು ಅಥವಾ ಖಾರವಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಅಂಗಡಿಗೆ ಹೋಗಿ ಏನಾದರೂ ತೊಗೊಂಬರೋಣವಾ? ಯಾಕೆ ಸಿದ್ದು ಅವರೇ ಹಿಂಗೆ ನಗ್ತಿದ್ದೀರಾ? ನಾನೇನು ತಪ್ಪಾಗಿ ಹೇಳದ್ನಾ? ಮತ್ತಿನ್ನೇನು ಮೇಡಮ್ ಅವರೇ, ನೀವು ಮಾಡೋ ಉಪ್ಪಿನಕಾಯಿಗಿಂತ ಉಳಿಬೇಕಾ? ಚಟ್ನಿ ಪುಡಿಗಿಂತ ಖಾರ ಬೇಕಾ? ಒಂದೇ ಒಂದ್ಸಲ ಸಿಂಚು ಅದನ್ನು ತಿಂದು ನೋಡ್ಲಿ, ಬೇರೆ ಯಾವುದನ್ನು ತಿನ್ನೋದೇ ಬಿಟ್ಬಿಡ್ತಾಳೆ. ಆಹಾ, ದುಡ್ಡು ಖರ್ಚಾಗ್ಬಿಡುತ್ತೆ ಅಂತ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಕ್ಕೆ ನೋಡ್ತಿದ್ದೀರಾ? ಹಂಗೇನಿಲ್ಲ ಮೇಡಮ್ ಅವರೇ, ಸಿಂಚು ಅಂದರೆ ನಂಗೆ ತುಂಬ ಇಷ್ಟ. ಅವಳಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಅವಳ ಖುಷಿನೇ ನನ್ನ ಖುಷಿ. ಆದರೆ ಇಂಥ ಸಮಯದಲ್ಲಿ ಹೊರ್ಗಿನ ಪದಾರ್ಥಕ್ಕಿಂತ ಅದೇನು ಹೇಳ್ತಾರಲ್ಲ ಹೋಮ್ ಫುಡ್ಡು, ಅದು ಕೊಟ್ರೇನೆ ಒಳ್ಳೇದಲ್ವಾ? ನಿಮಗೆ ಬೇಡ ಅಂದರೆ ಬನ್ನಿ, ಹೋಗಿ ತೊಗೊಂಬರಮ್ಮ. ಬೇಡ ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ. ಅದು ಸರಿ, ನೀವು ಯಾವಾಗ ಈ ಹುಳಿ ಖಾರನೆಲ್ಲ ತಿನ್ನೋದಕ್ಕೆ ಆಸೆ ಪಡೋದು? ಮೇಡಮ್ ಅವರೇ, ಅಯ್ಯ